ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಶ್ವೇತಾ ಹೊನ್ನೂಂಗರ್, ಲೋಟಸ್ ಆಯುರ್ ಕೇರ್ ಆಯುರ್ವೇದ ಹಾಸ್ಪಿಟಲ್ ಗಂಗಾನಗರಿಂದ. ಇವತ್ತು ಹೇರ್ ಕೇರ್ ಸೀರೀಸಲ್ಲಿ ಹೇರ್ ಕೇರ್ ಮಿತ್ಸ್ ಬಗ್ಗೆ ಮಾತಾಡ್ತೀನಿ. ಕೆಲವೊಬ್ರು ಹೇಳ್ತಾರೆ ಇದು ಕರೆಕ್ಟಾ ಸುಳ್ಳಾ ಅಂತ ಹೇಳಿ ನಾವು ಕೆಲವೊಂದನ್ನು ಫಾಲೋ ಮಾಡ್ತೀವಿ. ಅದ್ರ ಹಿಂದೆ ಸೈಂಟಿಫಿಕ್ ರೀಸನ್ನು ಏನಿದೆ ಮತ್ತು ಹೇಗೆ ಅದು ನಿಜನಾ ಸುಳ್ಳ ಅಂತ ಒಂದೊಂದು ಟಾಪಿಕ್ ಆಗಿ ನಾನು 7 ಟಾಪಿಕ್ ಬಗ್ಗೆ ನಾನು ಮಾತಾಡ್ತೀನಿ. ಕೂದಲು ಆವಾಗವಾಗ ಕಟ್ ಮಾಡೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಅಥವಾ ಫಾಸ್ಟಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ. ಇದು ನಿಜನಾ ಸುಳ್ಳ? ಕೂದಲು ಎಲ್ಲಿಂದ ಬೆಳೆಯುತ್ತೆ? ನೆತ್ತಿಯಿಂದ ಬೆಳೆಯುತ್ತೆ, ಇಲ್ಲಿಂದ ಬೆಳೆಯೋದಿಲ್ಲ. ಸೊ ನಾವು ಇಲ್ಲಿ ಕಟ್ ಮಾಡಿದ್ರೂ ಅದ್ರ ಗ್ರೋತಿನ ಮೇಲೆ ಪರಿಣಾಮ ಬೀರೋದಿಲ್ಲ. ಇದು ಕಂಪ್ಲೀಟ್ಲಿ ಡಿಫರೆಂಟ್. ಇಲ್ಲಿ ಇನ್ಸ್ಟೆಡ್ ಆಫ್ ದ್ಯಾಟ್ ಅಥವಾ ಇಲ್ಲಿ ಕಟ್ ಮಾಡೋದ್ರಿಂದ ಏನು ಉಪಯೋಗ ಅಂತಂದರೆ, ಈ ಡೆಡ್ ಎಂಡ್ಸು, ಸ್ಪ್ಲಿಟ್ ಎಂಡ್ಸು ಅಥವಾ ರಫ್ ಡ್ರೈ ಎಂಡ್ ಇರುತ್ತಲ್ಲ, ಅದು ಹೋಗಿ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮ ಕೂದಲಿನ ಟೆಕ್ಸ್ಚರ್ ಆಗಿರಬಹುದು ಅಥವಾ ಈ ಲುಕ್ ಅಂತ ಹೇಳ್ತಾರಲ್ಲ, ಲುಕ್ಕು ಫೀಲು ನಮಗೆ ಚೆನ್ನಾಗಿ ಫೀಲ್ ಆಗುತ್ತೆ. ಹೊರತಾಗಿ ಕೂದಲು ಅವಾಗವಾಗ ಟ್ರಿಮ್ ಮಾಡೋದ್ರಿಂದ ಫಾಸ್ಟಾಗಿ ಕೂದಲು ಬೆಳೆಯೋದಿಲ್ಲ. ಇದು ಕಂಪ್ಲೀಟ್ಲಿ ಫಾಲ್ಸ್ ಅಥವಾ ಸುಳ್ಳು ಅಂತ ಹೇಳ್ಬೋದು. ನೆಕ್ಸ್ಟು, ಕೆಲವೊಬ್ಬರು ತುಂಬ ಆಯಿಲಿ ಸ್ಕಿನ್ ಇರುತ್ತೆ. ಒಂದ್ಸರಿ ಇವತ್ತು ಸ್ನಾನ ಮಾಡಿರ್ತಾರೆ ಅಥವಾ ಹಾಫ್ ಅ ಡೇ ಅಥವಾ ಈವ್ನಿಂಗ್ಗೆ ತುಂಬ ತಲೆ ಎಣ್ಣೆ ಆಗ್ಬಿಡುತ್ತೆ. ಅಂಥವರಿಗೆ ಆಯಿಲಿ ಹೇರ್ಸ್ ಅಂತ ಹೇಳ್ತಾರೆ. ಸೆಕೆಂಡ್ ಪಾಯಿಂಟ್ ಆಗ ಆಯಿಲಿ ಹೇರ್ಸ್ ಅವರು ದಿನ ಸ್ನಾನ ಮಾಡಬೇಕು ಅಥವಾ ತಲೆ ಸ್ನಾನ ಡೈಲಿ ಮಾಡಿದ್ರೆ ಡೈಲಿ ಶಾಂಪೂ ಹಾಕಬೇಕು. ಅದರಿಂದ ಇದು ಒಳ್ಳೆಯದು ಆಯಿಲಿ ಹೇರ್ ಇರೋರಿಗೆ ಅಂತ ಹೇಳ್ತಾರೆ. ಇದು ಕೂಡ ಒಳ್ಳೇದಲ್ಲ. ಯಾಕೆ ಅಂದರೆ ಆಯಿಲಿನೆಸ್ ನಮ್ಮ ನ್ಯಾಚುರಲ್ ಸ್ಕ್ಯಾಲ್ಪಲ್ಲಿ ಬರೋದು. ಕೆಲವೊಬ್ರಿಗೆ ಜಾಸ್ತಿ ಬರುತ್ತೆ, ಕೆಲವೊಂದು ಏಜಲ್ಲಿ ಜಾಸ್ತಿ ಬರುತ್ತೆ, ಒಪ್ಕೋತೀನಿ. ಆದರೆ ಡೈಲಿ ಶಾಂಪೂ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ನ್ಯಾಚುರಲ್ ಆಯಿಲ್ಸ್ ಏನಿರುತ್ತಲ್ಲ, ವಿಚ್ ಈಸ್ ಫಾರ್ ದ ಪ್ರೊಟೆಕ್ಷನ್, ನಮ್ಮ ಕೂದಲಿನ ರಕ್ಷಣೆಗೋಸ್ಕರ ಇರೋದದು, ನಮ್ಮ ನೆತ್ತಿಯ pH ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಇರೋದದು, ಅದೆಲ್ಲನೂ ಸ್ಟ್ರಿಪ್ ಔಟ್ ಆಗಿಬಿಡುತ್ತೆ. ಕಂಪ್ಲೀಟ್ ಡ್ರೈನೆಸ್ ಡೆವಲಪ್ ಆಗುತ್ತೆ. ಅವಾಗೇನು ನೆಗೆಟಿವ್ ಫೀಡ್ಬ್ಯಾಕ್ ಮೆಕ್ಯಾನಿಸಮಿಂದ ನಮ್ಮ ನೆತ್ತಿಯಲ್ಲಿ ಮತ್ತೆ ಎಣ್ಣೆಯ ಅಂಶ ಜಾಸ್ತಿ ಬೆಳೆಯೋಕ್ಕೆ ಶುರು ಮಾಡುತ್ತೆ. ಅದು ಅಗೇನ್ ಆ್ಯಂಡ್ ಅಗೇನ್ ಮತ್ತೆ ಪ್ರಾಬ್ಲಮ್ಮು, ವಿಚ್ ಮೇಕ್ಸ್ ಆಯಿಲಿ ಹೇರ್ ಅಂತ ಹೇಳ್ಬೋದು. ಇನ್ನೂ ಜಾಸ್ತಿ ಆಯಿಲು ಹೇರ್ ಆಗುತ್ತೆ. ಅದು ಮಾಡಬಾರ್ದು. ಅದ್ರ ಬದಲು ನಾವು 2 ರಿಂದ 3 ಸರಿನೇ ವಾಶ್ ಮಾಡಬೇಕು ವಾರದಲ್ಲಿ. ನಮ್ಮ ರೆಗ್ಯುಲರ್ ಏನು ಶಾಂಪೂ ಇದೆ ಅದನ್ನೇ ಹಚ್ಕೊಂಡು ವಾಶ್ ಮಾಡಬೇಕು. ಹೊರತಾಗಿ ರೆಗ್ಯುಲರ್ ಆಗಿ ಡೈಲಿ ವಾಶ್ ಮಾಡೋದ್ರಿಂದ ಆಯಿಲಿ ಹೇರ್ ಸಮಸ್ಯೆ ಸಾಲ್ವ್ ಆಗೋದಿಲ್ಲ ಮತ್ತು ಮಾಡಲೂಬಾರ್ದು. ಇನ್ನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ಕು, ನಿಮ್ಮ ಗ್ರೇ ಹೇರ್ ಬಂದಿರುತ್ತೆ. ಈಗ ಯಂಗೇಜಲ್ಲಿ ಬರುತ್ತೆ, 20 ವಯಸ್ಸಲ್ಲಿ ಬರುತ್ತೆ, ಅಲ್ಲೊಂದು ಇಲ್ಲೊಂದು ಬರುತ್ತೆ. ಅದನ್ನು ಕಿತ್ಕೋತಾರೆ. ನಾನು ಕಿತ್ಕೊಂಡ್ಬಿಟ್ಟೆ ಅದಕ್ಕೆ ತುಂಬ ಬಂದ್ಬಿಡ್ತು. ಇದು ಸುಳ್ಳ ನಿಜಾನ? ಇದು ಸುಳ್ಳು. ಇದು ಆ್ಯಕ್ಚುಲಿ ಇದರಲ್ಲಿ ಸೈಂಟಿಫಿಕ್ ಏನೂ ರೀಸನ್ ಇಲ್ಲ. ಒಂದು ಹೇರ್ ಬಂದಿದೆ ಅಂತಂದರೆ ಅದರಲ್ಲೇ ಮೆಲಾನಿನ್ ಅಂಶ ಕಡಿಮೆ ಆಗ್ತಾ ಇದೆ ನಮ್ಮ ರೂಟ್ನಲ್ಲಿ, ಆ ಹೇರ್ನ ರೂಟ್ನಲ್ಲಿ ಅಂತ ಅರ್ಥ. ನೀವು ಕಿತ್ತೋದ್ರಿಂದ ಏನಾಗುತ್ತೆ, ಇದು ಸ್ಟ್ರೆಸ್ ಡೆವಲಪ್ ಆಗುತ್ತೆ ನಮ್ಮ ನೆತ್ತಿಯಲ್ಲಿ ಅಥವಾ ತಲೆ ಬುಡದಲ್ಲಿ. ಹಾಗಾಗಿ ಆ ನೆಕ್ಸ್ಟ್ ಆಜು ಬಾಜುದೇನು ರೂಟ್ಗಳಿರುತ್ತಲ್ಲ ಅದಕ್ಕೆ ವೀಕ್ನೆಸ್ ಬರುತ್ತೆ. ಹೊರತಾಗಿ ಆಮೇಲೆ ಇನ್ನೂ ಆ ಜಾಗದಲ್ಲಿ ಹೊಸ ಹೇರ್ ಬರುತ್ತಲ್ಲ ಅದು ಥಿನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ಬೋದು. ಹೊರತಾಗಿ ಅದು ಒಂದು ಕಿತ್ಕೊಂಡ್ರೆ 10 ಬರುತ್ತೆ 100 ಬರುತ್ತೆ ಅನ್ನೋದು ಸೈಂಟಿಫಿಕ್ ಆಗಿ ಇದು ಎಲ್ಲಿನೂ ಪ್ರೂವ್ ಆಗಿಲ್ಲ ಅಥವಾ ಅದಕ್ಕೆ ಒಪ್ಪುವಂಥ ವಿಷಯ ಅಲ್ಲ. 4th ಪಾಯಿಂಟು, ಹೇರನ್ನ ಹೇಗೆ ಡ್ರೈ ಮಾಡ್ಕೊಳ್ಳೋದು, ಅದರಿಂದ ಬೆಸ್ಟ್ ಯಾವುದು ಅಂತ ನೋಡಕ್ ಹೋದ್ರೆ ಕೆಲವೊಬ್ರು ಬ್ಲೋ ಡ್ರೈಯಿಂಗ್ ಒಳ್ಳೇದು ಅಂತ ಹೇಳ್ತಾರೆ, ಕೆಲವೊಬ್ರು ಏರ್ ಡ್ರೈ ಅಂದ್ರೆ ನಾರ್ಮಲ್ ಆಗಿ ಏನ್ ಬಿಡ್ತೀವಲ್ಲ ನಾವು ಹಾಗೆ ಗಾಳಿಯಲ್ಲಿ ಒಣಗಬೇಕು ಅಂತ ಅದೊಂದು, ಮತ್ತೆ ಟವೆಲ್ ಡ್ರೈ. ಇವೆರಡರಲ್ಲಿ ಬೆಸ್ಟು ಅಂತ ಹೇಳಿದ್ರೆ ಏರ್ ಡ್ರೈ ಮತ್ತೆ ಟವೆಲ್ ಡ್ರೈ ಬೆಸ್ಟು. ಆದ್ರೆ ಬ್ಲೋ ಡ್ರೈ ಕೂಡ ಕೆಟ್ಟದ್ದಲ್ಲ. ಅದನ್ನ ಕರೆಕ್ಟಾದ ಡಿಸ್ಟೆನ್ಸಲ್ಲಿ ಮತ್ತೆ ಕರೆಕ್ಟಾದ ಟೆಂಪರೇಚರ್ ಮಾಡಬೇಕು. ಅದರಲ್ಲಿ ಯಾವಾಗಲೂ 2 ಆಪ್ಷನ್ಸ್ ಇರುತ್ತೆ, ಒಂದು ಕೋಲ್ಡ್ ಏರು ಒಂದು ಹಾಟ್ ಏರು. ಕೋಲ್ಡ್ ಏರ್ ಯೂಸ್ ಮಾಡಿದ್ರೆ ಮತ್ತೆ ರೈಟ್ ಡಿಸ್ಟೆನ್ಸ್, ಇಷ್ಟು ಹತ್ರ ಮಾಡಿದ್ರೆ ಡೆಫಿನೆಟ್ಲಿ ಡ್ಯಾಮೇಜ್ ಆಗುತ್ತೆ. ಒಂದು ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ಇದೆ, ಅದಕ್ಕೆ ಅಷ್ಟು ದೂರದಿಂದ ಮಾಡಿದ್ರೆ ನಮಗೆ ಉಪಯೋಗ ಇದೆ. ನಮ್ಮ ಹೇರಲ್ಲಿರೋ ವಾಟರ್ ಕಂಟೆಂಟು ಡ್ರೈ ಆಗುತ್ತೆ ಮತ್ತು ಬೇಗ ನಮಗೆ ಹೆಲ್ದಿ ಲುಕ್ ಕೊಡುತ್ತೆ. ಅಲ್ಲದೆ ಈ ಟವೆಲ್ ಡ್ರೈ ಈಸ್ ಆಲ್ಸೋ ಗುಡ್, ಆದರೆ ಎಷ್ಟೊಂದು ಡ್ರೈ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು 50% ಡ್ರೈ ಆಗುತ್ತೆ. ಅದನ್ನ ಹೇಗೆ ಮಾಡಬೇಕು ಅಂತಂದರೆ, ನಾವು ತಲೆ ತೊಳ್ಕೊಂಡಾಗ ಅದನ್ನು ನೀಟಾಗಿ ಕಟ್ಕೊಂಡ್ಬಿಟ್ಟು ಒಂದು 10 ನಿಮಿಷ ಆಮೇಲೆ ತೆಗೆದು ಅದಕ್ಕೆ ಪ್ರೆಸ್ ಮಾಡಿ ನಾವು ವಾಟರ್ನ ತೆಗಿಬೇಕು ಕೂದಲುಗಳಿಂದ. ಅದು ಬಿಟ್ಟು ನಮ್ಗೆ ಟೆಂಪ್ಟ್ ಆಗುತ್ತೆ ಹಿಂಗೆ ತಿಕ್ಕೋಣ ಅಂತ ಹೇಳ್ಬಿಟ್ಟು, ಆದರೂ ಮಾಡಬಾರ್ದು. ನೋಡಿರ್ಬೇಕು ನಾವು ಹಿಂಗೆ ಮಾಡ್ತೀವಿ ಅದೆಲ್ಲನೂ ಮಾಡಿದ್ರೆ ಶಾಫ್ಟ್ ಹಾಳಾಗುತ್ತೆ. ಆ ಟೆಂಪ್ಟ್ನೆಸ್ ನಾವು ಬಿಟ್ಕೊಂಡ್ಬಿಟ್ಟು ನಿಧಾನಕ್ಕೆ ಪ್ರೆಸ್ ಮಾಡಿ ಟವೆಲ್ ಡ್ರೈಯಿಂದ ಉಪಯೋಗ ಇರುತ್ತೆ. ಏರ್ ಡ್ರೈ ಒಳ್ಳೇದೇ, ಆದರೆ
ಏನು ಡ್ಯಾಮೇಜ್ ಆಗುತ್ತೆ ಅಂತಂದ್ರೆ, ಈ ಕೂದಲು ನೋಡಿ ವೆಟ್ ಆದಾಗ ಮೋರ್ ಪ್ರೋನ್ ಟು ಡ್ಯಾಮೇಜ್. ಕೂದಲಲ್ಲಿ ಯಾವಾಗ ನೀರಿನ ಅಂಶ ಸೇರ್ಕೊಳ್ಳುತ್ತೆ ಅದು ದಪ್ಪ ಆಗುತ್ತೆ. ದಪ್ಪ ಆದಾಗ ಅದ್ರಲ್ಲಿ ನೀರು ಏನಂತ ಹಿಡ್ಕೊಂಡಿರುತ್ತಲ್ಲ, ಪಟ್ 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 ಅಂತ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಹಾಗೆ ಎನ್ವಿರಾನ್ಮೆಂಟಿಗೆ ಹೋದಾಗ ಮಾಡಿದಾಗ ವೀಕ್ ಆಗುತ್ತೆ. ಸೊ ವೀಕ್ ಪೋರ್ಷನ್ನ ಕಡಿಮೆ ಇಟ್ಬಿಟ್ಟು ಬೇಗ ಬೇಗ ನಾವು ಡ್ರೈ ಮಾಡ್ಕೊಳ್ಳೋದನ್ನ ನೋಡಬೇಕು. ಸೊ ಏರ್ ಡ್ರೈ ಮತ್ತೆ ಟ್ರಾವೆಲ್ ಡ್ರೈಗಿಂತ ಅದ್ರ ಮಹತ್ವ ಇದೆ. ಬ್ಲೋ ಡ್ರೈಯು ಅದೇ ಕೋಲ್ಡ್ ಏರು ಮತ್ತೆ ಡಿಸ್ಟೆನ್ಸ್ ಅಲ್ಲಿ ಮೇಂಟೈನ್ ಮಾಡಿದ್ರೆ ಅದು ಕೂಡ ಒಳ್ಳೇದಂತಾನೆ ಹೇಳ್ಬಹುದು. ಮತ್ತೆ ನೆಕ್ಸ್ಟ್ ಈ ಶೇವಿಂಗ್ ಮಾಡ್ತಾರೆ. ಕೂದಲು ತಿನ್ನಿದೆ, ಶೇವ್ ಮಾಡು ಚೆನ್ನಾಗಿ ಬರುತ್ತೆ ನಿಂಗೆ. ಶೇವಿಂಗ್ ಮಾಡೋದ್ರಿಂದ ಕೂದಲು ದಟ್ಟವಾಗಿ ಬೆಳೆಯುತ್ತಾ? ಇದು ತಪ್ಪ ಅಥವಾ ಸುಳ್ಳ ನಿಜಾನ ಅಂತ ನೋಡಕ್ ಹೋದ್ರೆ ಇದು ನಿಜ ಅಲ್ಲ. ಯಾಕಂದ್ರೆ ಶೇವಿಂಗ್ ಮಾಡೋದ್ರಿಂದ ಆ ಎಡ್ಜ್ ಆಫ್ ದ ಹೇರ್ ಏನಿರುತ್ತಲ್ಲ ಶಾರ್ಪ್ ಇರುತ್ತೆ ಯೂಶುವಲಿ ನಮ್ದು. ಕಟ್ ಮಾಡೋದ್ರಿಂದ ಬ್ಲಂಟ್ ಆಗುತ್ತೆ. ಅದು ನೆಕ್ಸ್ಟ್ ಬುಡದಿಂದ ಹಂಗೆ ಬ್ಲಂಟ್ ಎಡ್ಜೆ ಬರುತ್ತೆ ಹೊರತಾಗಿ ಎಷ್ಟು ರೂಟ್ಸ್ ಇರುತ್ತೆ ಅಷ್ಟೇ ರೂಟ್ಸ್ ಇರುತ್ತೆ. ಆ ಕಟಿಂಗ್ ಅಥವಾ ಶೇವಿಂಗ್ ಇಂದ ನಮಗೆ ಯಾವುದೇ ರೂಟ್ ಸ್ಟಿಮ್ಯುಲೇಟ್ ಆಗಲ್ಲ, ಹೊಸ ಹೇರು ಬೆಳೆಯೋದಿಲ್ಲ. ಇಟ್ ಈಸ್ ಜಸ್ಟ್ ಅ ಮಿತ್ ಅಂತ ಹೇಳಬಹುದು. ಸೊ ಹಂಗಾಗಿ ಎಲ್ಲರೂ ಬರ್ಡೇ ಮಾಡ್ಕೊಳ್ಳೋದಾಗ್ಲಿ ಅದಾಗ್ಲಿ ಮಾಡಕ್ ಹೋಗ್ಬೇಡಿ, ಅದಕ್ಕೂ ಸಂಬಂಧ ಇಲ್ಲ. ನೆಕ್ಸ್ಟು ಹೇರ್ ಕಲರಿಂಗು ನಮ್ಮ ಅನ್ಹೆಲ್ದಿನಾ ಅಂತ ಒಂದು ಪ್ರಶ್ನೆ. ಎಷ್ಟೋ ಜನ ಅಲ್ಲ, ನಮ್ಮ ಒಂದು ಅರ್ಧ ಜೀವಮಾನದಲ್ಲಿ ನಾವು ಹೇರ್ ಕಲರ್ ಮಾಡ್ಕೋತೀವಿ. ಒಂದ್ಸರಿ ಗ್ರೇ ಹೇರ್ ಆದ್ರೆ ಎಲ್ಲರೂ ಮಾಡ್ಕೊಂತೀವಿ ಕೆಲವೊಂದು ಬ್ರ್ಯಾಂಡ್ಗಳದು. ಆದ್ರೆ ಇದು ಹೆಲ್ದಿನಾ ಹೇರ್ಗೆ ಅಥವಾ ಅನ್ಹೆಲ್ದಿನಾ? ಹೌದು, ಇದು ಡೆಫಿನೆಟ್ಲಿ ಅನ್ಹೆಲ್ದಿ. ಓಕೆ, ಟ್ರ್ಯಾಡಿಷನಲ್ ಪರ್ಮನೆಂಟ್ ಕಲರ್ಸ್ ಏನಿರುತ್ತಲ್ಲ, ಈ ಪರ್ಮನೆಂಟ್ ಕಲರ್ಸ್ ಒಂದ್ಸರಿ ಹಚ್ಕೊಂಡ್ರೆ 1 ವರ್ಷ ಆ ಥರ ಬರುತ್ತೆ ಅಂತ ಹೇಳ್ತಾರಲ್ಲ, ಅದೆಲ್ಲಾನು ಡೆಫಿನೆಟ್ಲಿ ಡ್ಯಾಮೇಜಿಂಗ್. ಅದೆಲ್ಲಾನು ನಮ್ಮ ಹೇರ್ನ ಕ್ಯೂಟಿಕಲ್ ಅಂದ್ರೆ ಈ ಹಿಂಗೆ ಏರ್ ಇರುತ್ತೆ ನಮ್ಮ ಕೂದಲು, ಅದೆಲ್ಲ ಓಪನ್ ಮಾಡ್ಬಿಟ್ಟು ಅದ್ರ ಮಧ್ಯದಲ್ಲಿ ಕಲರ್ ಡಿಪಾಸಿಟ್ ಮಾಡ್ಬಿಟ್ಟು ಅದು ಹೇರ್ ಕಲರಿಂಗ್ ಮಾಡ್ತಾರೆ. ಸೊ ಅದು ಈಸಿಯಾಗಿ ಹೋಗೋದಿಲ್ಲ. ಅದರಿಂದ ಕ್ಯೂಟಿಕಲ್ಲು ಹೇರು ಎಲ್ಲಾನು ಡ್ಯಾಮೇಜ್ ಆಗುತ್ತೆ. ಅದು ಬಿಟ್ಟು ಅಮೋನಿಯಾ ಫ್ರೀ ಅಂತ ಸಿಗುತ್ತೆ. ಓಕೆ, ಅದು ಮತ್ತೆ ಹರ್ಬಲ್ ಹೇರ್ ಕಲರ್ಸು ಇದೆಲ್ಲಾನು ನಮಗೆ ಸ್ವಲ್ಪ ಓಕೆ ಅಂತ ಹೇಳ್ಬಹುದು, ಅಷ್ಟೊಂದು ಡ್ಯಾಮೇಜಿಂಗ್ ಅಲ್ಲ ಅಂತ ಹೇಳಬಹುದು. ಅದಲ್ದೇನೆ ಈ ಹರ್ಬಲ್ ಹೇರ್ ಕಲರ್ಸ್ ಅಂತ ಏನು ಹೇಳ್ತೀವಲ್ಲ, ಟೆಂಪರರಿ ಬೇಸ್, ಈಗ 15 ದಿವಸ 1 ತಿಂಗಳಿಗೆಲ್ಲ ಹಚ್ಕೊಂತೀವಲ್ಲ, ಆ ಥರದ್ದೆಲ್ಲಾನು ಓಕೆ, ಅಷ್ಟೊಂದು ಡ್ಯಾಮೇಜಿಂಗ್ ಅಲ್ಲ. ಬಟ್ ಸ್ಟಿಲ್ ದೇ ಆರ್ ಆಲ್ಸೋ ಡ್ಯಾಮೇಜಿಂಗ್. ಅದನ್ನ ಡ್ಯಾಮೇಜನ್ನ ಏನು ಡಾಕ್ಟರ್ ಹಿಂಗೆ ಹೇಳ್ತೀರಾ, ನಂಗೆ ಹಚ್ಕೊಳ್ಳೋದೇ ಬಿಡೋದಾ? ಇಲ್ಲ, ಹಚ್ಕೋಬಹುದು. ಆದರೆ ಅದ್ರ ಮಧ್ಯೆ ನೀವು ಹೇರ್ ಕೇರ್ ಮಾಡಬೇಕಾಗತ್ತೆ. ಹೆಂಗೆ ಪ್ರಾಪರ್ ಆಗಿ ಆಯಿಲಿಂಗ್ ಮಾಡೋದು, ಕಂಡೀಷನ್ ಮಾಡೋದು ಅಥವಾ ಹೇರ್ ಕಂಡೀಷನಿಂಗ್ ಅಂತ ಹೇಳ್ತೀವಲ್ಲ, ಅದನ್ನ ಮಧ್ಯದಲ್ಲಿ ನಿಮ್ಮ ಹೇರ್ ಕಲರ್ ಮಧ್ಯದಲ್ಲಿ ಈ ಥರ ಮಾಡ್ಕೊಂಡ್ರೆ ನಿಮ್ಮ ಹೇರ್ ಹೆಲ್ತ್ ಹಾಳಾಗೋದಿಲ್ಲ. ಮತ್ತೆ ನೀವು ಹೇರ್ ಕೇರು ಮಾಡ್ಕೋಬಹುದು. ತುಂಬಾ ಫ್ರೀಕ್ವೆಂಟ್ ಆಗಿ ವಾರದಲ್ಲಿ 3 ಸರಿ ಹಚ್ಚಿದೆ, ಒಂದು ಚೂರ್ ಕಂಡ್ರು ಎಂಗ್ಸೈಟಿ ಆಗೋದು, ಆ ಥರ ಎಲ್ಲ ಬಿಟ್ಟು 15 ದಿವಸಕ್ಕೆ ಒಂದ್ಸರಿ ಅದು ನೀವು ಕರೆಕ್ಟಾಗಿ ಹಾಕೊಂಡ್ರು ಕೂಡ ನಿಮಗೆ ಆ ಲುಕ್ ಬರುತ್ತೆ, ನಿಮ್ಮ ಹೇರ್ ಹೆಲ್ತ್ ಹಾಳಾಗೋದಿಲ್ಲ. ಓಕೆ, ನೆಕ್ಸ್ಟ್ ಪಾಯಿಂಟು, ನಮ್ಮ ಈ ಸಿಲ್ಕಿ ಹೇರ್ಸ್ ಇರುತ್ತಲ್ಲ, ಫೈನ್ ಹೇರ್ಸ್ ಅಂತ ಹೇಳ್ಬೋದು. ಅದಕ್ಕೆ ತಿಳ್ಗೆ ಸಾಫ್ಟು ಒಂದು ರಬ್ಬರ್ ಬ್ಯಾಂಡ್ ಹಾಕೋದಿನ ಒಂದು ಯಾವುದು ಹೇರ್ ಸ್ಟೈಲ್ ಬರಲ್ಲ. ಓಕೆ, ಸಿಲ್ಕಿ ಹೇರ್ಸ್ ಅಥವಾ ಫೈನ್ ಹೇರ್ಸ್ ಅಂತ ಹೇಳ್ತೀವಿ. ಅವರು ಕಂಡೀಷನರ್ ಹಾಕೋಬಾರ್ದು ಅಥವಾ ಅವರಿಗೆ ಅವಶ್ಯಕತೆ ಇಲ್ಲ ಅನ್ನೋದು ಸುಳ್ಳ ನಿಜನ ಅಥವಾ ಹೇಗೆ ಉಪಯೋಗ ಆಗುತ್ತೆ ಅಂತ ನೋಡಕ್ ಹೋದ್ರೆ, ಫೈನ್ ಹೇರ್ಸ್ ಆಗಲಿ ರಫ್ ಹೇರ್ಸ್ಗಂತೂ ಬೇಕೇ ಬೇಕು ಕಂಡೀಷನರ್. ಎವ್ರಿ ವಾಶಿಗೆ, ಎವ್ರಿ ಶಾಂಪೂ ಆದ್ಮೇಲೆ ಕಂಡೀಷನರ್ ಬೇಕೇ ಬೇಕು. ಆದ್ರೆ ಫೈನ್ ಹೇರ್ಸು ಅಂತ ಹೇಳಿದಾಗ ನಮಗೆ ಅದು ಏನು ಹೆಲ್ಪ್ ಆಗುತ್ತೆ ಕಂಡೀಷನರ್ ಹಾಕಿದ್ರೆ ಅಂದ್ರೆ, ಡಿಟ್ಯಾಂಗ್ಲಿಂಗ್ ಸಿಕ್ಕಾಗುತ್ತೆ, ಕೂತ್ಕೊಳ್ಳುತ್ತೆ. ಆ ಸಿಕ್ಕು ತೆಗಿಯುವಾಗನೇ ನಮ್ದು ಎಷ್ಟೊಂದು ಕೂದಲು ಉದುರೋಗುತ್ತೆ. ಆ ಸಿಕ್ಕು ಬಿಡಿಸೋ ಸಲುವಾಗಿ ಆಮೇಲೆ ರಬ್ ಆಗುತ್ತೆ, ಈ ಒಂದಕ್ಕೊಂದು ಕೂದಲು ರಬ್ ಆಗುತ್ತೆ. ಆ ರಬ್ಬಿಂಗಿಂದನೂ ನಮ್ಮ ಕೂದಲು ಹಾಳಾಗುತ್ತೆ. ಮತ್ತೆ ಆ ಶಾಫ್ಟ್ ಅಂತ ಹೇಳಿದ್ನಲ್ಲ, ಕ್ಯೂಟಿಕಲ್ಲು ಕರೆಕ್ಟ್ ಆಗಿ ಇರಬೇಕು ಅಂತಂದ್ರೆ, ಇನ್ನರ್ ಲೇಯರ್ ಆಫ್ ದ ಹೇರ್ ಎಕ್ಸ್ಪೋಸ್ ಆಗಬಾರ್ದು ಅಂದ್ರೆ ಈ ಕಂಡೀಷನರ್ ನಮಗೆ ಲೇಯರ್ ಇರಲೇಬೇಕು. ಇದ್ರೆ ಈ ವಾಟರ್ ಕಂಟೆಂಟ್ ಒಂಥರ ಹೈಡ್ರೋಫೋಬಿಯಾ, ವಾಟರ್ ಪ್ರೂಫ್ ತರ ಆಕ್ಟ್ ಆಗುತ್ತೆ ನಮ್ಮ ಕೂದಲು. ಹಾಗಾಗಿ ಅದು ರಬ್ ಮಾಡಿದ್ರು ನಮಗೆ ಅಷ್ಟೊಂದು ಡ್ಯಾಮೇಜ್ ಆಗಲ್ಲ, ಶೈನ್ ಕೊಡುತ್ತೆ ಮತ್ತೆ ವಾಲ್ಯೂಮ್ ಕೊಡುತ್ತೆ. ಓಕೆ, ನೋಡಿದ್ರಲ್ಲ 7 ನಾವು ಮಿತ್ಸ್ ಬಗ್ಗೆ ಮಾತಾಡಿದ್ವಿ. ಕೂದಲು ಇದು ಮಾಡಿದ್ರೆ ಸರಿನಾ ತಪ್ಪಾ ಅಂತ ಹೇಳಿ ನಿಮಗೆ ಸೈಂಟಿಫಿಕ್ ರೀಸನ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಓಕೆ, ಇಷ್ಟು ಹೇಳಿ ಮುಂದಿನ ಒಂದು ಹೇರ್ ಕೇರ್ ಟಾಪಿಕ್ ಬಗ್ಗೆ ಮತ್ತೆ ಬರ್ತೀನಿ. ನಮಸ್ಕಾರ.